ದಾವಣಗೆರೆ ದೊರೆ ಶಾಮನೂರು ಸಾಮಾನ್ಯ ಕುಟುಂಬದಿಂದ ಬಂದು ದೊರೆ ಆದವರು. ತಮ್ಮನ್ನ ಬಲ್ಲವರಿಂದ ಧಣಿ, ಅಪ್ಪಾಜಿ ಅಂತ ಕರೆಸಿಕೊಳ್ತಾ ಇದ್ದ ಶಾಮನೂರು ರಾಜಕೀಯ ಮಾತ್ರವಲ್ಲ, ಶಿಕ್ಷಣ, ಉದ್ಯಮ ಮತ್ತು ಸಮಾಜ ಸೇವೆಯಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದವರು. ಶಾಮನೂರು ಬೃಹತ್ ಆಲದ ಮರವಾದರೆ ಆ ಮರದಲ್ಲಿ ಆಶ್ರಯ ಪಡೆದವರು, ಆ ಮರದಡಿಯಲ್ಲಿ ನೆರಳು ಪಡೆದವರು ಎಷ್ಟೋ ಮಂದಿ. ದಾವಣಗೆರೆ ಅಂತ ಹೇಳಿದ್ರೆ ಶಾಮನೂರು. ಶಾಮನೂರಿನ ಹೆಸರಿನೊಳಗೆ ಅನೇಕ ಕಾರ್ಯಗಳು ಅಡಗಿತ್ತು. ಆ ರೀತಿಯ ಕಾರ್ಯಕ್ಷೇತ್ರದ ಒಂದು ದೊಡ್ಡ ಕೊಂಡಿ ಇವತ್ತು ಕಳಚಿದೆ. ಅವರು ಅಜಾತ ಶತ್ರು ಆಗಿದ್ರು. ಯಾವತ್ತೂ ಕೂಡ ಯಾವುದೇ ಪಕ್ಷಾತೀತವಾಗಿ ಒಬ್ಬ ಉತ್ತಮ ನಾಯಕರಾಗಿದ್ದರು. ಶಾಸಕರಾಗಿ, ಸಂಸದರಾಗಿ, ಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಅವರು ರಾಜಕಾರಣಿ ಅಷ್ಟೇ ಅಲ್ಲ, ಒಬ್ಬ ಶಿಕ್ಷಣ ಮುತ್ಸದಿಯಾಗಿದ್ದಂತಹ ಅವರು. ದಾವಣಗೆರೆ ಅಭಿವೃದ್ಧಿ ಇರಲಿ ಅಥವಾ ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನು ಹೆಮ್ಮರವಾಗಿ ಇವತ್ತೊಂದು ಸಹ ಬೆಳೆಸಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣದ ದಾಸೋಹವನ್ನು ಮಾಡಿದ್ದಾರೆ. ರಾಜ್ಯದ ಜನತೆ ನಾವು ಇವತ್ತು ಸ್ವಲ್ಪ ಹಿರಿಯರನ್ನ ನಾವು ಕರ್ಕೊಂಡಿದ್ದೀವಿ. ನಮ್ಮ ಅಪ್ಪಾಜಿನೇ ಇಲ್ಲ ಅನಿಸ್ತೈತಿ ಸರ್. ನಮಗಷ್ಟು ನೋವು ಅನಿಸ್ತೈತಿ. ಯಾವುದೇ ರಾಜಕಾರಣಿಗಳು ಬೇರೆ ಒಂದು ಸಣ್ಣ ಸಾವುಕಾರ ಮನೆಗೆ ಹೋದ್ರು ನಮ್ಮನ್ನ ರೆಸ್ಪಾನ್ಸ್ ಮಾಡಲ್ಲ ಸರ್ ಅಂತ ನಾವು ಅಲ್ಲಿ ಬಂದ್ರೂ ಎಂದು ಅವ್ರು ನಮ್ಮನ್ನ ಇದು ಮಾಡಿಲ್ಲ ಸರ್. ಶಾಮನೂರು ಶಿವಶಂಕರಪ್ಪ ಇನ್ನಿಲ್ಲ. ದಾವಣಗೆರೆ ಜನರ ಪ್ರೀತಿಯ ಅಪ್ಪಾಜಿ, ದಾವಣಗೆರೆಯ ದೊರೆ ಇನ್ಮುಂದೆ ನಮ್ಮ ಮುಂದೆ ಇರಲ್ಲ. ದಾನಶೂರ ಅಂತಾನೆ ಖ್ಯಾತಿ ಪಡೆದಿದ್ದ ದಡಿಮರಿಯದ ನಾಯಕ ನಮ್ಮೆಲ್ಲರಿಗೆ ಇನ್ನು ನೆನಪು ಮಾತ್ರ. ದೇಶದ ಅತಿ ಹಿರಿಯ ರಾಜಕಾರಣಿಯಾಗಿದ್ದ, ದಾವಣಗೆರೆ ರಾಜಕಾರಣದ ಅನಭಿಷಕ್ತ ದೊರೆಯಾಗಿದ್ದ, ವೀರಶೈವ ಲಿಂಗಾಯತ ಪ್ರಮುಖ ನಾಯಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಈಗ ಎಲ್ಲರನ್ನೂ ಅಗಲಿದ್ದಾರೆ. ಅವರ ಅಗಲಿಕೆಯಿಂದ ನಾಡಿಗೆ ತುಂಬಲಾರದ ನಷ್ಟವಾಗಿದೆ. ಈಗ ಎಲ್ಲರಿಗೂ ನೆನಪಲ್ಲಿರೋದು ಶಾಮನೂರು ಬಡವರಿಗಾಗಿ ತಾವು ಬದುಕಿದ್ದ ವೇಳೆ ಬಡವರಿಗಾಗಿ ತಾವು ಮಾಡಿದ್ದ ಕೆಲಸ ಮಾತ್ರ. ಮುತ್ಸದಿ ರಾಜಕಾರಣಿ ಮಾತ್ರವಲ್ಲ, ಶಾಮನೂರು ಸಮಾಜ ಸೇವಕರೂ ಹೌದು. ದಾವಣಗೆರೆಯ ವಿದ್ಯಾಕಾಶಿ ಮಾಡಿದ್ರು, ಬಡವರ ಪರ ನಿಂತಿದ್ರು ಶಾಮನೂರು. ಶಿಕ್ಷಣ, ಉದ್ಯಮ, ಸಮಾಜ ಸೇವೆಯಲ್ಲಿ ಶಾಮನೂರು ಛಾಪು ಹೇಗಿತ್ತು ಗೊತ್ತಾ? ಶಾಮನೂರು ಶಿವಶಂಕರಪ್ಪ ಸಾಮಾನ್ಯ ಕುಟುಂಬದಿಂದ ಬಂದವರು. ರಾಜಕಾರಣಿ ಇದ್ರೆ ಹೀಗಿರಬೇಕು ಅಂತ ತೋರಿಸಿಕೊಟ್ಟವರು. ರಾಜಕೀಯದ ಜೊತೆಗೆ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು ಅಂತ ದಾರಿ ಹಾಕಿಕೊಟ್ಟವರು ಕೂಡ ಹೌದು. ರಾಜಕೀಯ ಮಾತ್ರವಲ್ಲದೆ ಶಿಕ್ಷಣ, ಉದ್ಯಮ ಮತ್ತು ಸಮಾಜ ಸೇವೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ಶಾಮನೂರು ಶಿವಶಂಕರಪ್ಪ ಶಿಕ್ಷಣ ಸಂಸ್ಥೆ ಸೇರಿದಂತೆ ಹಲವಾರು ಉದ್ಯಮಗಳನ್ನು ಕಟ್ಟಿದ್ದಾರೆ. ಕೇವಲ ರಾಜಕಾರಣಿಯಾಗಿರದೆ ಹಲವು ಯಶಸ್ವಿ ಉದ್ಯಮಗಳನ್ನು ನಡೆಸಿ ಇತರರಿಗೆ ಮಾದರಿಯಾಗಿದ್ದಾರೆ, ಇತರರಿಗೂ ಪ್ರೇರಣೆಯಾಗಿದ್ದಾರೆ. ಶಾಮನೂರು ತಮ್ಮೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ತಕ್ಷಣ ಅವರ ಮಾರ್ಗವೇ ಬೇರೆಯಾಗಿತ್ತು. ನೇರವಾಗಿ ಉದ್ಯಮ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಅವರು ಅದರ ಜೊತೆಗೆ
ಸಾರ್ವಜನಿಕ ಜೀವನದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಇಲ್ಲಿಂದಲೇ ಆರಂಭವಾಗಿದ್ದ ಶಾಮನೂರು ಅವರ ಸಾರ್ವಜನಿಕ ಜೀವನ ಒಂದಷ್ಟು ವರ್ಷಗಳ ನಂತರ ರಾಜಕೀಯ ಜೀವನವಾಗಿ ಬದಲಾಯಿತು. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಮೇಲಂತೂ ಸಮಾಜ ಸೇವೆಯನ್ನು ಇನ್ನಷ್ಟು ತೀವ್ರಗೊಳಿಸಿದ್ದ ಶಾಮನೂರು ಬಡವರ ಉದ್ಧಾರಕ್ಕಾಗಿ ಶ್ರಮಿಸಿದ್ರು. ದಾವಣಗೆರೆಯನ್ನ ವಿದ್ಯಾಕಾಶಿ ಮಾಡಿ ಲಕ್ಷಾಂತರ ಮಂದಿಗೆ ವಿದ್ಯಾಭ್ಯಾಸದ ದಾರಿಯನ್ನು ತೋರಿದ್ರು. ಉದ್ಯಮಗಳನ್ನು ಸ್ಥಾಪಿಸಿ ಅಲ್ಲಿ ಸಾವಿರಾರು ಕುಟುಂಬಗಳಿಗೆ ಕೆಲಸ ಕೊಟ್ಟು ಲಕ್ಷಾಂತರ ಮಂದಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಆಶ್ರಯ ಕೊಟ್ರು. ಶಾಮನೂರು ದಾವಣಗೆರೆಯನ್ನು ವಿದ್ಯಾಕಾಶಿಯನ್ನಾಗಿ ಬದಲಾಯಿಸಿದ್ರು. ಬಾಪೂಜಿ ಎಜುಕೇಷನ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದ ಶಾಮನೂರು ಶಿವಶಂಕರಪ್ಪ ಬಾಪೂಜಿ ಎಜುಕೇಷನ್ ಅಸೋಸಿಯೇಷನ್ ಅಡಿಯಲ್ಲಿ ಅನೇಕ ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ್ರು. ಈಗಲೂ ಕೂಡ ಶಾಮನೂರು ಅವರನ್ನು ಜನ ಗುರುತಿಸೋದು ಶಾಮನೂರು ಅವರು ಕಟ್ಟಿರೋ ಶಿಕ್ಷಣ ಸಂಸ್ಥೆಗಳಿಂದ. ವಿದ್ಯಾರಂಗದಲ್ಲಂತೂ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಅವರದೇ ಆದಂಥ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಬೇಕಾದಷ್ಟು ಸಂಸ್ಥೆಗಳನ್ನು ಇಡೀ ದಾವಣಗೆರೆ ಜಿಲ್ಲೆಯಲ್ಲೇ ದೊಡ್ಡ ಒಂದು ಸಂಸ್ಥಾನವನ್ನು ಕಟ್ಟಿದಂಥವ್ರು. ರಾಜಕೀಯ ರಂಗದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. MLA ಆಗಿ, ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ವೀರಶೈವ ಲಿಂಗಾಯತ ಸಂಸ್ಥೆ ಏನಿದೆ, ಸತತವಾಗಿ ಅದರ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನೇರ ನುಡಿ ಏನು ಹೇಳಬೇಕು ಅದನ್ನು ಧೈರ್ಯವಾಗಿ ಹೇಳುವಂಥ ಮತ್ತು ಹೇಳಿ ಅರಗಿಸ್ಕೊಳೋ ಅಂಥ ಶಕ್ತಿ ಇರ್ತಕ್ಕಂಥ ಒಬ್ಬ ನಾಯಕ. ಶಾಮನೂರುರವರು ಬಾಪೂಜಿ ಎಜುಕೇಷನ್ ಅಸೋಸಿಯೇಷನ್ ನೇತೃತ್ವ ವಹಿಸಿಕೊಂಡಿದ್ರು. 50ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆ ಸ್ಥಾಪಿಸಿ ಬಡ ವಿದ್ಯಾರ್ಥಿಗಳಿಗೆ ನೆರವಾಗಿದ್ರು. JJM ಮೆಡಿಕಲ್ ಕಾಲೇಜ್, SS ಹೈಟೆಕ್ ಆಸ್ಪತ್ರೆ ನಿರ್ಮಾಣ ಮಾಡಿದ್ರು. ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಸ್ಥಾಪಿಸಿದ್ರು. ಪ್ರತಿ ವರ್ಷವೂ 20,000ಕ್ಕೂ ಹೆಚ್ಚು ಮಂದಿ ಇವರ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾಗಿದ್ರು. ವೈದ್ಯರು, ಇಂಜಿನಿಯರ್ ಪದವೀಧರರನ್ನ ರೂಪಿಸುವಲ್ಲಿ ಇವರ ಶಿಕ್ಷಣ ಸಂಸ್ಥೆಗಳು ಮಹತ್ತರ ಪಾತ್ರ ವಹಿಸಿದ್ವು. ಈ ಮೂಲಕ ಶಿಕ್ಷಣ ವಲಯದಲ್ಲಿ ಕ್ರಾಂತಿ ಸೃಷ್ಟಿಸಿದ್ದ ಶಾಮನೂರು ದಾವಣಗೆರೆಯನ್ನು ವಿದ್ಯಾಕಾಶಿಯನ್ನಾಗಿ ಪರಿವರ್ತನೆ ಮಾಡಿದ್ರು. ಹಿರಿಯ ಮುತ್ಸದ್ದಿ, ಶಿಕ್ಷಣ, ಉದ್ಯಮ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಪ್ರಭಾವ ಮತ್ತು ಛಾಪನ್ನು ಮೂಡಿಸಿದಂಥ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದಂಥ ಶಾಸಕ ಶಾಮನೂರು ಶಿವಶಂಕರಪ್ಪನವರು ತಮ್ಮ ತುಂಬು ಜೀವನವನ್ನು ನಡೆಸಿ ನಮ್ಮನ್ನು ಅಗಲಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಸಕ್ಕರೆ ಕಾರ್ಖಾನೆಗಳು ಮತ್ತು ಡಿಸ್ಟಲರಿಗಳನ್ನ ಒಳಗೊಂಡಿರುವ ಶಾಮನೂರು ಗ್ರೂಪ್ನ ಮುಖ್ಯಸ್ಥರೂ ಕೂಡ ಹೌದು. ಜನಾನುರಾಗಿ ರಾಜಕಾರಣಿಯಾಗಿ ಮಾತ್ರವಲ್ಲದೆ ಸಾಮಾಜಿಕ ಬದುಕಿನ ಮಹತ್ತರ ವ್ಯಕ್ತಿಯಾಗಿ ಎಲ್ಲ ವರ್ಗಗಳ ಜನರ ಏಳಿಗೆಗೆ ಶ್ರಮಿಸಿದ್ದರು ಶಾಮನೂರು. ಸಂಘ ಸಂಸ್ಥೆಗಳು ಮತ್ತು ನಿರ್ಗತಿಕರ ಬದುಕಿಗೆ ನೆರವು ಕೂಡ ನೀಡಿದ್ರು. ಗ್ರಾಮೀಣ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಒತ್ತು ನೀಡಿದ್ದಾರೆ ಶಾಮನೂರು ಶಿವಶಂಕರಪ್ಪ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಕಾಲೇಜನ್ನು ಸ್ಥಾಪಿಸಿದ್ರು. ಆ ಕಾಲೇಜಿನಲ್ಲಿ 3,500 ವಿದ್ಯಾರ್ಥಿನಿಯರು ಶಿಕ್ಷಣ ಪಡೀತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲೂ ಕಾಲೇಜುಗಳನ್ನ ಸ್ಥಾಪಿಸಿದ್ರು ಶಾಮನೂರು. ಜನಕಲ್ಯಾಣ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾಗಿದ್ರು. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೆರವು ನೀಡ್ತಾಗಿದ್ರು. ಕೋವಿಡ್ ಟೈಮಲ್ಲಿ ಸ್ವಂತ ಖರ್ಚಿನಲ್ಲಿ
60,000 ಲಸಿಕೆ ಖರೀದಿಸಿ ವಿತರಣೆ ಮಾಡಿದ್ದರು ಶಾಮನೂರು. ಶಾಮನೂರು ಅವರು ನೇರ ಮಾತುಗಳಿಂದಲೇ ಜನರನ್ನು ಸೆಳೆಯುತ್ತಿದ್ರು. ಎಷ್ಟೇ ಶ್ರೀಮಂತರಾಗಿದ್ದರು, ದಾವಣಗೆರೆಯ ಜನರಿಗೆ ಇವರು ಪ್ರೀತಿಯ ಅಪ್ಪಾಜಿಯಾಗಿದ್ರು. ಕುಟುಂಬ ರಾಜಕಾರಣದಾಚೆಗೆ ಶಾಮನೂರು ಶಿವಶಂಕರಪ್ಪ ಜನರ ಪ್ರೀತಿಯನ್ನ ಗಳಿಸಿದ್ರು. ದಾವಣಗೆರೆಯಲ್ಲಿ ಬಡವರಿಗಾಗಿ ಶಿವ ಪಾರ್ವತಿ ಕಲ್ಯಾಣ ಮಂಟಪ ನಿರ್ಮಿಸಿದ್ರು. ದಾವಣಗೆರೆಯಲ್ಲಿ ಕಾಂಕ್ರೀಟ್ ರಸ್ತೆಗಳನ್ನು ನಿರ್ಮಿಸಿದ್ರು. 50ಕ್ಕೂ ಹೆಚ್ಚು ಪಾರ್ಕ್ಗಳ ಅಭಿವೃದ್ಧಿಪಡಿಸಿದ್ರು. ಕುಡಿಯುವ ನೀರಿನ ಯೋಜನೆ ಜಾರಿಗೆ ತಂದಿದ್ರು. ದಾವಣಗೆರೆಗೆ ಸ್ಮಾರ್ಟ್ ಸಿಟಿ ಪಟ್ಟ ಸಿಗುವಲ್ಲಿ ಶಾಮನೂರು ಶ್ರಮ ಅಪಾರವಾಗಿತ್ತು. ದೇವಸ್ಥಾನಗಳಿಗೆ ಅನ್ನದಾಸೋಹದ ಹಾಲ್ಗಳನ್ನ ನಿರ್ಮಿಸಿಕೊಡೋದ್ರಲ್ಲೂ ಇವರು ಮುಂಚೂಣಿಯಲ್ಲಿದ್ದರು. 3 ದಶಕಗಳ ಕಾಲ ಕೆಪಿಸಿಸಿ ಖಜಾಂಚಿಯಾಗಿದ್ದ ಇವರು ಪಕ್ಷದ ಕಷ್ಟ ಕಾಲದಲ್ಲೂ ಆರ್ಥಿಕ ಬೆನ್ನೆಲುಬಾಗಿ ಶಾಮನೂರು ನಿಂತಿದ್ರು. ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿದ್ದ ಇವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿಯೂ ಸಮಾಜವನ್ನು ಸಂಘಟಿಸಿದ ಪರಿ ಅದ್ಭುತ. ಜನಾನುರಾಗಿ ಶಾಮನೂರು ಶಿವಶಂಕರಪ್ಪನವರ ಅಂತ್ಯ ಸಂಸ್ಕಾರ ಸೋಮವಾರ ಸಂಜೆ ಸಕಲ ಸರಕಾರಿ ಗೌರವದೊಂದಿಗೆ ಕಲ್ಲೇಶ್ವರ ರೈಸ್ ಮಿಲ್ನ ಆವರಣದಲ್ಲಿ ನಡೆದಿದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಪತ್ನಿ ಪಾರ್ವತಮ್ಮ ಅವರ ಸಮಾಧಿ ಪಕ್ಕದಲ್ಲೇ ಸಕಲ ಸರಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಗಿದೆ. ಓಂಕಾರ ಶಿವಾಚಾರ್ಯ ಸ್ವಾಮೀಜಿ, ಕಣ್ವಕುಪ್ಪೆ ಶ್ರೀಗಳ ಸಮ್ಮುಖದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರಕ್ಕೆ ಹಿರಿಯ ಮಗ ಬಕ್ಕೇಶ್ ಹಾಗೂ ಕಿರಿಯ ಮಗ ಎಸ್ ಮಲ್ಲಿಕಾರ್ಜುನ್ ಅವರು ವಿಧಿವಿಧಾನ ಪೂರೈಸಿದ್ದಾರೆ. ಮಲ್ಲಿಕಾರ್ಜುನ್ ಅವರ ಪತ್ನಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ಪುತ್ರಿ ಶ್ರೇಷ್ಠ ಶಾಮನೂರು, ಸಮರ್ಥ್ ಶಾಮನೂರು, ಶಿವು ಶಾಮನೂರು ಸೇರಿದಂತೆ ಕುಟುಂಬಸ್ಥರು ಭಾಗಿಯಾಗಿದ್ರು. ಒಟ್ಟಿನಲ್ಲಿ ಸುದೀರ್ಘ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಸೇವೆ ಕೈಗೊಂಡಿದ್ದ ಶಾಮನೂರು ಮರೆಯಾದ್ರು. ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆ ಚಿರಸ್ಥಾಯಿಯಾಗಿ ಉಳಿಯತ್ತೆ.